ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕಾಟೇರಮ್ಮ ದೇವಿ ಅನುಗ್ರಹ ಕಟಾಕೃಪಾಕ್ಷ ಪ್ರಸಾದ ವರಸಿದ್ಧಿರಸ್ತು. ಎಲ್ಲರಿಗೂ ನಮಸ್ಕಾರ. ವಾಹಿನಿಯವರು ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ದೊಡ್ಡಗಿರಿಕಿ ಗ್ರಾಮದಲ್ಲಿರುವ ಕಾಟೇರಮ್ಮ ದೇವಸ್ಥಾನದಲ್ಲಿ ಭೂಮಿ ಪೂಜೆ ಶಂಕುಸ್ಥಾಪನೆ ಮಾಡಿದ್ದೆವು. ಏತಕ್ಕೆ ಮಾಡಿದ್ದೀವಿ ಅಂದರೆ, ಇನ್ನು ಮುಂದಕ್ಕೆ 121 ಅಡಿ ವಿಗ್ರಹ ಕಾಟೇರಮ್ಮದ್ದು ಬಿಂಬ ಪ್ರತಿಷ್ಠೆ ಆಗುತ್ತೆ. ಇವತ್ತಿಂದ ಪೂಜಾ ಕೈಂಕರ್ಯಗಳು ಆರಂಭವಾಗಿದ್ದು, ಎಲ್ಲರ ದೊಡ್ಡಗಿರಿಕಿ ಗ್ರಾಮಸ್ಥದಲ್ಲಿರುವ ಪ್ರಜೆಗಳೆಲ್ಲರ ಸಹಾಯ ಹಾಗೂ ದೇಣಿಗೆದಾರರು ಇಲ್ಲಿ ಯಾರು ಇದ್ದಾರೋ ಅವರ ಸಹಾಯದಿಂದ ನಾವು ಏನು ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೆವೋ, ಮುಂಬರುವ ದಿನಗಳಲ್ಲಿ ಈ 121 ಅಡಿ ವಿಗ್ರಹದ ಪ್ರತಿಷ್ಠಾಪನೆ ಆಗಿದ್ದು, ಕಾಟೇರಮ್ಮ ದೇವಿಯು ಯಾರಿಗೆ ಏನೇ ಕಷ್ಟವಿದ್ದರೂ ಇಲ್ಲಿ ಬಂದು ಅವರು ಕೋರಿಕೆಗಳನ್ನು ಕೋರಿಕೊಂಡ್ರೆ ಫಲ ಕೊಡುತ್ತಾರೆ. ಹಾಗೂ ದೇವಸ್ಥಾನದಲ್ಲಿರುವ ಪೂಜಾರಿಗಳು ರೆಡ್ಡಿಯವರು ಕೂಡ ಸಹ ಸುಮಾರು 18 ವರ್ಷದಿಂದ ಈ ಪೂಜೆ ಕೈಂಕರ್ಯಗಳು ಭೂಸ್ಥಾಪನೆಯಿಂದ ಹಿಡಿದು ಇಲ್ಲಿವರೆಗೂ ಪೂಜಾ ಕೈಂಕರ್ಯಗಳು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಅವರ ಸಹಾಯದಿಂದನೇ ಇದುವರೆಗೂ ಈ ಕಾಟೇರಮ್ಮ ದೇವಸ್ಥಾನ ನಿಂತಿದ್ದು, ಮುಂದಕ್ಕೆ ಕೂಡ ಅವರ ಅನುಕೂಲತೆಯಿಂದಲೇ ಈ ಕಾಟೇರಮ್ಮ ದೇವಸ್ಥಾನ ನಡೆಯುತ್ತಿದೆ. ಹಾಗೂ ಇಲ್ಲಿ ಕಾಟೇರಮ್ಮ ಪವಾಡ ತುಂಬ ಶಕ್ತಿವಾದದ್ದು. ಯಾರು ಭಕ್ತಾದಿಗಳು ಏನೇ ಕಷ್ಟದಿಂದ ಬಂದು ಇಲ್ಲಿ ಕೂತುಕೊಂಡು ಪ್ರತಿ ಮಂಗಳವಾರ ಶುಕ್ರವಾರ ವಿಶೇಷವಾದ ಪೂಜೆಗಳು, ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗೆ ವಿಶೇಷವಾದ ಪೂಜೆಗಳು ನಡೆಯುತ್ತದೆ. ಇಲ್ಲಿ ಬಂದು ಯಾರು ವರವನ್ನು ಕೇಳುತ್ತಾರೋ ಕಾಟೇರಮ್ಮ ದೇವಿ ಅವರಿಗೆ ಅನುಗ್ರಹವನ್ನು ಮಾಡುತ್ತದೆ. ಹಾಗೂ ಯಾರಿಗೆ ಆರೋಗ್ಯ ಸಮಸ್ಯೆ ಆಗಲಿ, ವ್ಯಾವಹಾರಿಕ ಜೀವನದಲ್ಲಾಗಲಿ, ದಾಂಪತ್ಯ ಜೀವನದಲ್ಲಾಗಲಿ, ಸಂತಾನದಲ್ಲಾಗಲಿ, ಯಾರಿಗೆ ಏನೇ ತೊಂದರೆ ಇದ್ದರೂ ಭೂ ವಿಚಾರದಲ್ಲಾಗಲಿ ಅವರಿಗೆ ಇಲ್ಲಿ ಕಾಟೇರಮ್ಮ ದೇವಿ ಬಳಿ ಬಂದು ಕೋರಿಕೆಗಳನ್ನು ಕೋರಿಕೊಳ್ಳುತ್ತಿದ್ದರೆ ಅವ್ರಿಗೆಲ್ರಿಗೂ ಅಮ್ಮನವರು ತುಂಬ ವರ ಕೊಡುತ್ತಿದ್ದಾರೆ. ಹಾಗೂ ಮೊನ್ನೆ ತಾನೇ ಈಗ ಸುಮಾರು ಒಂದು 6 ತಿಂಗಳ ಹಿಂದೆ ನಾವು ಒಂದು 28 ಅಡಿ ವಿಗ್ರಹ ಪ್ರತಿಷ್ಠಾಪನೆ ನಡೆಯುತ್ತಿದೆ. ಇನ್ನೇನು ಬರೋ ಆಷಾಢ ಮಾಸಕ್ಕೆ ರಥೋತ್ಸವ ಇರೋದರಿಂದ ಅದು ಕೂಡ ನಮಗೆ ಆರಂಭವಾಗುತ್ತದೆ. ಇವೆಲ್ಲ ಕಾಟೇರಮ್ಮ ಅನುಗ್ರಹವಿಲ್ಲದಿದ್ದರೆ ಇಲ್ಲೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡುವುದಕ್ಕೆ ಆಗೋದಿಲ್ಲ. ಆದು ಕೂಡ ಮತ್ತು ಭಕ್ತಾದಿಗಳು ದೇವರನ್ನು ನಂಬಿದ್ದಾರೆ, ಅಮ್ಮನವರನ್ನು ನಂಬಿದ್ದಾರೆ. ಮತ್ತು ಇಲ್ಲಿ ನಾಗಮ್ಮ ದೇವಿ ಕೂಡ ಪ್ರತಿಷ್ಠಾಪನೆ ಆಗಿದೆ. ಅವರ ಶಕ್ತಿ ಹಾಗೂ ಕಾಟೇರಮ್ಮ ದೇವಿ ಅನುಗ್ರಹದಿಂದನೇ ಈ ದೊಡ್ಡಗಿರಿಕೆ ಗ್ರಾಮಸ್ಥ ಉನ್ನತ ಸ್ಥಾನದಲ್ಲಿ ಅಭಿವೃದ್ಧಿ ಆಗುತ್ತಿದೆ. ಹಾಗೂ ಈ ಸ್ಥಳದಲ್ಲಿ ಕೂಡ ಯಾರು ಏನೇ ಕಷ್ಟಗಳಿಂದ ಬಂದು ನಮಗೆ ಇಂಥದ್ದು ಕಷ್ಟ ಇದೆ ಅಂತ ಅಮ್ಮನವರ ಬಳಿ ಕೇಳಿಕೊಂಡರೆ ಅವರಿಗೆಲ್ಲ ವರ ಕೊಡುತ್ತಿದೆ. ಈ ನಂಬಿಕೆ ಸುಮಾರು 10 ವರ್ಷದಿಂದನೂ ನಮಗೆ ದೇವರು ಕಾಪಾಡಿಕೊಂಡು ಬರುತ್ತೇನೆ ಇದ್ದಾರೆ. ಇನ್ನು ಮುಂದಕ್ಕೂ ಕೂಡ ಭಕ್ತಾದಿಗಳು ಈಗ ಸುಮಾರು 100ರಷ್ಟು ಜಾಸ್ತಿನೇ ಆಗುತ್ತಾರೆ ಹೊರತು ಇಲ್ಲಿ ಕಮ್ಮಿ ಆಗುತ್ತಾನೆ ಇರಲಿಲ್ಲ. ಆದುದರಿಂದ ಈ ಕಾಟೇರಮ್ಮ ಅನುಗ್ರಹದಿಂದನೇ ಈ ಭೂಮಿ ಪೂಜೆ ಇವತ್ತು ನಡೀತಿದೆ. ಇಲ್ಲೆಲ್ಲ ದೇಣಿಗೆದಾರರೆಲ್ಲ ಬಂದಿದ್ದಾರೆ. ನಮಗೆ ಯಾರು ಈ ಭೂಮಿ ಪೂಜೆಯನ್ನು ನಿರ್ಮಾಣವಾಗಿ 121 ಅಡಿ ವಿಗ್ರಹದ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಸಹಾಯವನ್ನು ಮಾಡೋದಕ್ಕೆ ನಮ್ಮ ನೂಕಾಪುರ ಸಂಸ್ಥೆಯವರಾದ ಶ್ರೀ ಸುನೀಲ್ ಕುಮಾರ್ ಡಾಕ್ಟರ್ ಅವರು ಕೂಡ 15 ಲಕ್ಷ ಅನುದಾನವನ್ನು ಕಾಟೇರಮ್ಮ ದೇವಿ ಪ್ರತಿಷ್ಠಾಪನೆಗೆ ನೀಡುತ್ತಿದ್ದಾರೆ. ಅಂದರೆ ಬಿಂಬ ಪ್ರತಿಷ್ಠೆಗೆ ಕಟ್ಟುವುದಕ್ಕೆ ಸಹಾಯ ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿರುವ ಗ್ರಾಮ ಪ್ರಜೆಗಳು ಎಲ್ಲರೂ ವೆಂಕಟೇಶ್ ಬಂಗಾರಪೇಟರವರು ಕೂಡ ಕಂಬಿ ಇದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಒಂದು ಟನ್ ಕಂಬಿ ವ್ಯವಸ್ಥೆ, 2 ಟನ್ ಕಂಬಿ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿ ಯಾವರು ಬಂಗಾರಪೇಟೆಯಲ್ಲಿ ನೆಲೆಸಿರುವ ಬಾಬು ಅವರು ಕೂಡ ಸಹ ಇಲ್ಲಿ ಕಾಟೇರಮ್ಮ ದೇವರನ್ನು ನಂಬೋದಕ್ಕೆ ಅವರು ಕೂಡ ಅನುಗ್ರಹ ಕೊಟ್ಟಿದ್ದಾರೆ. ಅವರು ಕೂಡ ದೇವರಿಗೆ 1000 ಮೂಟೆ ಸಿಮೆಂಟು ಕೊಡ್ತೀನಿ ಅಂತ ನಮಗೆ ಕೊಟ್ಟಿದ್ದ ದೇವಸ್ಥಾನಕ್ಕೆ ನೀಡುತ್ತಿದ್ದಾರೆ ಈ ಕಾಟೇರಮ್ಮ ವಿಗ್ರಹ ಪ್ರತಿಷ್ಠಾಪನೆಗೆ. ಮೇಸ್ತ್ರಿ ಮುನಿಯಪ್ಪ ಅವರು ಕೂಡ ಅವ್ರು ಯಥಾಶಕ್ತಿ ಏನು ಬೇಕೋ ದಕ್ಷಿಣ ಮೂಲಕ ಅವ್ರಿಗೆ ಎಷ್ಟು ಸಹಾಯ ಆಗುತ್ತೋ ಮೊದಲಿಂದನೂ ಅವರು ನಮ್ಮ ಜೊತೆನೇ ಇದ್ದಾರೆ. ಇನ್ನು ಮುಂದಕ್ಕೂ ಅವರು ಎಲ್ಲ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಅವರು ಅನುಗ್ರಹ ನೀಡುತ್ತಿದ್ದಾರೆ. ಹಾಗೂ ಬಂಗಾರಪೇಟೆಯಲ್ಲಿರುವ ರೆಡ್ಡಪ್ಪನವರು ಕೂಡ ಈ ದೇವಸ್ಥಾನ ಪ್ರತಿಷ್ಠಾಪನೆಗೆ ಅಂದರೆ ಬಿಂಬ 121 ಅಡಿ ವಿಗ್ರಹಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಲು ಮುಂದೆ ಬಂದಿದ್ದಾರೆ. ಹಾಗೂ ನಮ್ಮ ಕಡೆಯಿಂದ, ನಮ್ಮ ದೇವಸ್ಥಾನದ ವತಿ ಕಡೆಯಿಂದ ಪೂಜಾರಪ್ಪನ ಹಾಗೂ ಪ್ರತ್ಯಕ್ಷವಾಗಿ ನಾನು ಇಲ್ಲಿಗೆ ಸುಮಾರು ಒಂದು 5 ವರ್ಷದಿಂದ ಪೂಜೆಗೆ ಬರುತ್ತಿದ್ದೇನೆ. ಇಲ್ಲಿ ವನಗಾನಹಳ್ಳಿಯವರು ಇವರು ಬಂದಿದ್ದಾರೆ. ಅವರನ್ನು ನಾವು ಏನು ಬೇಡಿಕೊಳ್ಳುತ್ತಿದೆ, ಅವರು ಶಕ್ತಿ ಏನೋ ನಮಗೆ ಒಂದು ಅನುದಾನ ಸಹಾಯ ಮಾಡಿದರೆ ಈ ಪ್ರತಿಷ್ಠಾಪನೆಗೆ ನಮಗೂ ತುಂಬ ಅನುಕೂಲವಾಗುತ್ತೆ ಅಂತ ನಾನು ವಾಹಿನಿ ಮುಖಾಂತರ ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇವೆ. ನಿಮ್ಮ ಯಥಾಶಕ್ತಿ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊತೀರೋ ಅದನ್ನು ನೀವು ಕೊಡ್ಬೋದು. ನಾವು ಇಷ್ಟು ಅಂತ ಏನು ಇದು ಮಾಡಲಿಕ್ಕಾಗಲ್ಲ. ಒಮ್ಮಸಂದ್ರ ನಾರಾಯಣಪ್ಪನವರು ಕೂಡ ಅವರ ಬಂದಿರೋದ್ರಿಂದ ಅವರು ಕೂಡ ನಮ್ಮನ್ನು ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳಿ. ಹಾಗೂ ಭಕ್ತಾದಿಗಳು ಅವರ ಯಥಾಶಕ್ತಿ ಅವರವರ
ತನು ಧನ ಮನ ಸಹ ಎಷ್ಟು ಬೇಕೋ ಅವರು ಕೂಡ ಈ ಗ್ರಾಮದ ಪ್ರಜೆಗಳೆಲ್ಲರೂ ಮಾಡುತ್ತಿದ್ದಾರೆ. ಆದ್ದರಿಂದ ಕಾಟೇರಮ್ಮ ದೇವಿ ಅನುಗ್ರಹ ಈ ಊರಿನಲ್ಲಿ ಹಾಗೂ ಇತರೆ ಊರುಗಳಿಂದ ಕೂಡ ಬಂದು ಇಲ್ಲಿ ಅನುಗ್ರಹವನ್ನು ಪಡುತ್ತಿದ್ದಾರೆ. ಅವರ ಅನುಗ್ರಹ ಹೀಗೆ ಇರಲಿ. ಕಾಟೇರಮ್ಮ ದೇವಿಯನ್ನು ನಂಬಿಕೊಂಡು ಯಾರು ಬರುತ್ತಿದ್ದಾರೋ ಅವರಿಗೆಲ್ಲ ಒಳ್ಳೆಯದೇ ಆಗಲಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಬರಂಗಿಲ್ಲ. ಸರಿ, ಏನನ್ನ ಮಾಡಿ